ಅಹಂಕಾರಿಯಾದಂತಹ ಧೂಮ್ರಾಕ್ಷನು ಪ್ರಾಜ್ಞನಾದಂತಹ ನಮ್ಮೊಡೆಯ ಶುಂಭನಿಗೆ ನೀತಿ ಹೇಳಿದೆವು ನಾವು. ಯಾವುದು ಪ್ರಯೋಜನಕಾರಿಯಾಗಲಿಲ್ಲ. ಹೌದು, ರೋಗಿಗೆ ಔಷಧ ಪಥ್ಯವಾಗಲಾರದು, ನಾಗರನ ಹಲ್ಲಿಂದ ಅಮೃತವು ಹೊಸರಲಾರದು ಎಂಬಂತಹ ಮಾತು ಸತ್ಯವಾಯಿತು. ಆದರೆ ನಾನೇನು ಮಾಡಲಿ? ಒಡೆಯ ರಾಜ್ಯಂತೆ ನಡೆಯಬೇಕಾದ್ದು ನನ್ನ ಕರ್ತವ್ಯವಾಗಿದೆ. ಹಾಗೆಂದು ಆ ಕೆಡು ನುಡಿಯನ್ನು ಇವಳಲ್ಲಿ ಆಡಿದೆ ಎಂದಾದರೆ ತಪ್ಪದು. ಅದೆಂತ ಕೇಡು ಹೇಳಿ ಅವಳು ಸಿಟ್ಟಾದಳು ಎಂದಾದ್ರೆ ಅವಳ ಕೈಯ ಕತ್ತಿಗೆ ನನ್ನ ಕುತ್ತಿಗೆಯನ್ನು ಬರಬೇಕಾದೀತು. ಪರಮಾತ್ಮ ಸ್ವರೂಪಿಣಿಯಾದಂತಹ ಇವಳಿಂದ ಬರುವ ಮರಣವಲ್ಲ, ಮರುವ ಜನ್ಮವಿಲ್ಲದಂತಹ ಮುಕ್ತಿಗೆ ಸೋಪಾನ ಎಂಬ ಭಾವದಿಂದ ನಮಿಸಿ ಬಿಡಿಸ್ತೇನೆ. ಏಳಾಂಗನಿ ಭವತ್ರಿ ನೀನೇ ನೆಲಗೆ ತೂಗುತ್ತಿರುವಂತಹ ಪುಂಡರೀಕಾಕ್ಷಿ, ಇದೋ ನಿನಗೆ ಉದ್ದಂಡ ನಮಸ್ಕಾರಗಳು.